ಹಾಯ್ ಹಲೋ ವೆಲ್ಕಮ್ ಟು ಅನದರ್ ವಿಡಿಯೋ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಸ್ನಾನಕ್ಕೆ ಯಾವ ಥರ ಏನು ಮಿಕ್ಸ್ ಮಾಡ್ತೀವಿ ಅಂತ ತೋರಿಸ್ಕೊಡೋಣ ಅಂತ. ಮತ್ತು ಗೂಡು ಕ್ಲೀನ್ ಮಾಡಿದ್ಮೇಲೆ 15 ದಿನಕ್ಕೊಂದ್ಸಲ ಗೂಡುಗಳ್ನ ಈ ಥರ ಕ್ಲೀನಾಗಿ ಕ್ಲೀನ್ ಮಾಡ್ತೀವಿ. ವಾರಕ್ಕೊಂದ್ಸಲನೂ ಮಾಡ್ತೀವಿ, 3 ದಿನಕ್ಕೊಂದ್ಸಲ ಮಾಡ್ತೀವಿ. ಆದರೆ 15 ದಿನಕ್ಕೊಂದ್ಸಲ ಈ ಥರ ಕ್ಲೀನ್ ಮಾಡಿ ಏನೇನು ಮಾಡ್ತೀವಿ ಅಂತ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಯಾವ ಥರ ಮಾಡ್ತೀವಿ ಅದನ್ನ ತೋರಿಸ್ಕೊಡೋದಂತಿದ್ದು. ಆದರೆ ಬಿಸಿಲು ಕರೆಕ್ಟಾಗಿಲ್ಲ, ಅದಕ್ಕೋಸ್ಕರ ಅಕ್ಕಿಗಳ್ನ ಇವತ್ತು ಸ್ನಾನಕ್ಕೆ ಬಿಡ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ನಾನಕ್ಕೆ ಬಿಟ್ಟಾಗ ನೀರಿಗೆ ಏನು ಮಿಕ್ಸ್ ಮಾಡೋದು ಅಂತ ಹೇಳ್ತೀನಿ. ಇವತ್ತಿನ ವೀಡಿಯೋದಲ್ಲಿ ಅಕ್ಕಿ ಈ ಥರ ಎಲ್ಲ ಗೂಡು ಕ್ಲೀನ್ ಮಾಡಿದ್ಮೇಲೆ ಯಾವ ಥರ ಏನು ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸಿಗೆ ಹೇಳ್ಕೊಟ್ಟಂಗೆ ಗೂಡಿಗೆ ಯಾವ ಥರ ಇದು ಮಾಡ್ತೀವಿ ಅಂದರೆ ಡೆಟಾಲು ಮತ್ತು ನೀರು ಬಾಟ್ಲು ಸ್ಪ್ರೇ. ಅದಕ್ಕೆ ಇಷ್ಟು ಅರ್ಧ ನೀರಿಗೆ ಒಂದು ಅರ್ಧ ಕ್ಯಾಪಷ್ಟು ಡೆಟಾಲ್ನ ಮಿಕ್ಸ್ ಮಾಡ್ಕೊತೀವಿ. ಇಷ್ಟೇ ಫ್ರೆಂಡ್ಸ್, ಸ್ವಲ್ಪ ಮಿಕ್ಸ್ ಮಾಡ್ಕೊತೀವಿ. ನೆಕ್ಸ್ಟ್ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದೊಂದು ಅಕ್ಕಿನ ಎಲ್ಲ ಆ್ಯಕ್ಚುಲಿ ಸ್ನಾನಕ್ಕೆ ಬಿಟ್ಮೇಲೆ ಈ ಥರ ಮಾಡಬೇಕಾಗಿತ್ತು. ಸ್ನಾನ ಬಿಡದಿರೋ ಕಾರಣಕ್ಕೆ ಒಂದೊಂದು ಅಕ್ಕಿನ ಕೈಗೆ ಎತ್ಕೊಂಡು ಈ ಥರ ಡೆಟಾಲ್ನ ಸ್ಪ್ರೇ ಮಾಡ್ತೀವಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ಗೂಡೊಳಗೆ ಒಂಥರ ಚಿಂಟು ಥರ ಮತ್ತು ಈ ಬ್ಲ್ಯಾಕ್ ಕಲರ್ ಹುಳ ನೋಡಿರ್ತೀರ, ಆ ಥರದ ಹುಳಗಳು ಘಾಟ್ಗೆ ಸತ್ತೋಯ್ತವೆ. ವೀಡಿಯೋದಲ್ಲಿ ಕರೆಕ್ಟಾಗಿ ಕಾಣಲ್ಲ, ನೀರು ಆಡ್ತಾ ಇರೋದು, ಒಟ್ಟಿನಲ್ಲಿ ಆಡ್ತಾ ಇದೆ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ. ಇದೇ ಥರ ಒಂದೊಂದು ಅಕ್ಕಿ ತಗೋತೀವಿ ಈ ಥರ ಫ್ರೆಂಡ್ಸ್. ಈ ಥರ ಸ್ಪ್ರೇ ಮಾಡೋದ್ರಿಂದ ಅಕ್ಕಿಗಳಿಗೆ ಯಾವುದೇ ಥರ ತೊಂದರೆ ಆಗಲ್ಲ, ಒಟ್ಟಿನಲ್ಲಿ ಎಲ್ಲ ಥರ ಹುಳಗಳು ಸತ್ತೋಯ್ತವೆ. ನೆಕ್ಸ್ಟ್ ಫ್ರೆಂಡ್ಸ್ ಎಲ್ಲ ಗುಡ್ಗೂ ಇದೇ ಥರ ಸ್ಪ್ರೇ ಮಾಡ್ತೀವಿ. ಅದನ್ನ ತೋರ್ಸೋಕೆ ಹೋದರೆ ಅಲ್ಲಿ ವೀಡಿಯೋಲಿ ಎಂತ ಆಯ್ತದೆ. ಆದರೆ ಇದೊಂದೇ ಗೂಡಿಗೆ ಏನೇನು ಮಾಡ್ತೀವಿ ಅಂತ ತೋರಿಸ್ಕೊಟ್ಬಿಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಈ ಸ್ಪ್ರೇ ಹೊಡೆದಾಯ್ತು, ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಲಕ್ಷ್ಮಣ ರೇಖೆನ ಕ್ಲೀನಾಗಿ ಬೆಳಿತೀವಿ ಫ್ರೆಂಡ್ಸ್. ಅದನ್ನೂ ತೋರಿಸ್ಕೊಡ್ತೀನಿ ಈಗ. ನೆಕ್ಸ್ಟ್ ಫ್ರೆಂಡ್ಸ್ ಇದೆ ಲಕ್ಷ್ಮಣ ರೇಖೆ. ಈ ಥರದ್ದು ಎಲ್ಲ ಮಾಮೂಲಿ ಅಂಗಡಿಗಳಲ್ಲಿ ಸಿಗ್ತವೆ. ಅದೇ ಲಕ್ಷ್ಮಣ ರೇಖೆಯಲ್ಲಿ ನಾನು ಬೆಳೆದು ತೋರಿಸ್ತೀನಿ ಫ್ರೆಂಡ್ಸ್. ಡೆಟಾಲ್ ಸ್ಪ್ರೇ ಹೊಡೆದಾದ್ಮೇಲೆ ಫ್ರೆಂಡ್ಸ್ ಈ ಥರ ಬೆಳೆಯೋದ್ರಿಂದ ಯಾವುದೇ ಥರ ಜಿರಳೆ ಆಗಲಿ ಇನ್ನೊಂದಾಗಲಿ ಯಾವುದೇ ಥರ ಹುಳಗಳು ಬರೋಲ್ಲ, ಅಲ್ಲೇ ಸತ್ತೋಯ್ತವೆ ಬಂದ್ರೂ. ನೆಕ್ಸ್ಟ್ ಕ್ಲೀನ್ ಮಾಡ್ಕೋಬೇಕು. ಇದ್ರೆ ಜಿರಳೆಗಳಿದ್ರೆ ಸತ್ತೋಗಿರ್ತವೆ, ಅದನ್ನ ಕ್ಲೀನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸತ್ತೋಗಿರ್ತವೆ. ನೋಡಿ ಫ್ರೆಂಡ್ಸ್, ಎಲ್ಲದಕ್ಕೂ ಬರ್ದಾಯ್ತು. ಈ ಥರ ಬರೆದ್ಬಿಡ್ತೀವಿ. ಈ ಥರ ಬೆಳೆದಿರಿಂದ ಹೇಳ್ತೀರ ಅಕ್ಕಿ ಏನಾದ್ರು ಮಿಸ್ ಆಗಿ ತಿಂದರೆ ಏನೂ ಆಗಲ್ವ ಅಂತ ಕೇಳೋರು ಪಕ್ಕ ಇರ್ತಾರೆ. ಕಮೆಂಟಲ್ಲಿ ಕೇಳೋಕ್ಕೆ ಮುಂಚೆ ನಾನು ಹೇಳ್ಬಿಡ್ತೀನಿ, ತಿನ್ನೋದ್ರಿಂದ ಏನೂ ಆಗಲ್ಲ ಫ್ರೆಂಡ್ಸ್. ಬರೀ ಕುಟುಕ್ತವೆ ಹೊರತು ಅದನ್ನ ತಿನ್ನೋಕ್ಕಾಗಲ್ಲ, ತಿನ್ನೋದು ಇಲ್ಲ ಅವು ಅಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಅಕ್ಕಿಗಳು ಸ್ನಾನಕ್ಕೆ ಬಿಟ್ಟಾಗ ನೀರಿಗೆ ಏನು ಮಿಕ್ಸ್ ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್.